ಸುವರ್ಣ. How are you, Yellappa? ಯಲ್ಲಪ್ಪನ ಯಾರು? ಸಾರಿ, ನೀವು ಯಾರೋ ನನಗೆ ಗೊತ್ತಿಲ್ಲ. ನನ್ನ ಹೆಸರು ಯಲ್ಲಪ್ಪ ಅಲ್ಲ. ಓಹೋ, ತಾವು ಯಲ್ಲಪ್ಪ ಅಲ್ವೋ? ಸಮಾಜ ಸೇವಕ, ಕಲಾರಾಧಕ, ನಯವಂಚಕ ಯಲ್ಲಪ್ಪ ಅಲ್ವೋ? ನೋಡಿ, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ. ನನ್ನ ಹೆಸರು ಯಲ್ಲಪ್ಪ ಅಲ್ಲ, ನನ್ನ ಹೆಸರು ಜೇಮ್ಸ್. ಆಯ್ತು ಹೊರಡಿ. ಅದು ಯಲ್ಲಪ್ಪ ಅಂತ ಒಬ್ರಿದ್ರು, ಅದು ಅವರು ನಿಮ್ಮ ಹಾಗೆ ಇದ್ರು ನೋಡೋಕ್ಕೆ, ಅವರೇನೇನೋ ಅಂದ್ಕೊಂಡೆ. ಆಯ್ತಾಯ್ತು, ನೀವು ಹೊರಡಿ. ಸೊಮೆ, ಪ್ರಪಂಚದಲ್ಲಿ 7 ಜನ ನೋಡೋದಕ್ಕೆ ಒಂದೇ ಥರ ಇರ್ತಾರಂತೆ. ಹಾಗೆ ಈ ಜೇಮ್ಸ್ ಆ ಯಲ್ಲಪ್ಪ ಒಂದೇ ಥರ ಇರಬಹುದು. ಬರ್ತೀನಿ, ನನಗೆ ಸ್ವಲ್ಪ ಕೆಲಸ ಇದೆ. ಒಂದು ನಿಮಿಷ. ನೀನು ಯಲ್ಲಪ್ಪ ಅಲ್ಲ ಅಂದಮೇಲೆ ನಾನು ನೋಡಿ ನಿಂತಿದ್ಯಾಕೆ? ನಿನಗೆ ನನ್ನ ಪರಿಚಯನೇ ಇಲ್ಲ ಅಂದಮೇಲೆ ನಾನು ನೋಡಿ ಅಷ್ಟೊಂದು ಗಾಬರಿ ಆಗಿದ್ಯಾಕೆ? ರೀ, ನಿಮಗೆ ನಾನು ಹೇಗೆ ಯಲ್ಲಪ್ಪ ಅಂತ ಅನಿಸಿದ್ನೋ ನನಗೂ ಹಾಗೆ ನೀವು ಬೇರೆಯವ್ರ ಥರ ಕಂಡ್ರಿ. ಅವರೇ ಇರ್ಬೋದೇನೋ ಅಂತ ನಿಂತೆ ಅಷ್ಟೇ. ಯಲ್ಲಪ್ಪ ನೋಡು, ಹೆದರಬೇಡ. ನೀನು ಯಲ್ಲಪ್ಪನೇ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ನಿನಗೇನು ಮಾಡೋದಿಲ್ಲ. ಹಿಂದೆ ನೀನು ನನಗೆ ಸಹನಾಗೆ ಮೋಸ ಮಾಡಿದ್ದೆ ಅಂತ ನಾನೇ ನಿನ್ನನ್ನು ತರಾಟೆಗೆ ತಗೊಳ್ಳಲ್ಲ. ನೀನು ಯಲ್ಲಪ್ಪನೇ ಅಲ್ವಾ? ರೀ, ನನ್ನ ಹೆಸರು ಯಲ್ಲಪ್ಪನೂ ಅಲ್ಲ, ಬೆಲ್ಲಪ್ಪನೂ ಅಲ್ಲ. ನನ್ನ ಹೆಸರು ಜೇಮ್ಸ್. ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಬರ್ತೀನಿ. ಯಲ್ಲಪ್ಪ, ನಿನ್ನ ದುಡ್ಡು ಬಿತ್ತು ನೋಡು. ದುಡ್ಡ? ಅಯ್ಯೋ, ಎಲ್ಲಿ ಬಿತ್ತು? ಎಲ್ಲಿ ಎಲ್ಲಿ ಬಿತ್ತು? ಎಲ್ಲಿ 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 ದುಡ್ಡು? ಯಲ್ಲಪ್ಪ ಓಡ್ಬೇಡ. ನೋಡು, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಒಂದು ಡೀಲ್ ಇದೆ. ನೀನೇನಾದರೂ ನನಗೆ ಸಹಾಯ ಮಾಡಿದ್ರೆ ನಾನು ನಿನಗೆ ಕೇಳ್ದಷ್ಟು ದುಡ್ಡು ಕೊಡ್ತೀನಿ. ಓಕೆನಾ? ಸುದೀಪ್ ವೀರ್ಗಡ, ನಿನಗೆ ನಿನ್ನ ಹುಡುಗಿ ಸಹನಾಗೆ ಹೆಲ್ಪ್ ಮಾಡ್ತೀನಿ ಅಂತ ಬಂದು ನಿಮಗೆ ಚಮಕಾಯಿಸಿ ನಿಮಗೆ ಮೋಸ ಮಾಡಿ ಆ ಬಗಾಡೆ ಕೊಟ್ಟ ಡೀಲ್ಗೆ ಅವನಿಗೆ ನಾನು ಹೆಲ್ಪ್ ಮಾಡಿದೆ. ನಿಮ್ಮ ಜೀವನದಲ್ಲಿ ಬೇಜಾನ್ ಆಟ ಆಡ್ಬಿಟ್ಟೆ. ನಿಮಗೆ ನಾನು ಬೇಜಾನ್ ತೊಂದರೆ ಕೊಟ್ಟೆ ಅಂತೇಳಿ ನೀವು ನನಗೆ ಡೀಲೇ ಕೊಡ್ತಾ ಇಲ್ಲ ತಾನೇ? ನಿಮಗೆ ನಾನು ಬೇಜಾನ್ ರೋದನೆ ಕೊಟ್ಟೆ ಅಂತ ನನ್ನ ಮೇಲೆ ಸೇಡಿಟ್ಕೊಂಡು ನನಗೆ ಯಾವ ಡೀಲ್ ಕೊಡ್ತಾ ಇಲ್ಲ ತಾನೇ? ನೋಡು, ನನಗೆ ನಿನ್ನ ಮೇಲಾಗಲಿ ಬೇರೆ ಯಾರ ಮೇಲಾಗಲಿ ಯಾವ ಸೇಡು ರಿವೆಂಜು ಇಲ್ಲ. ನನಗೆ ದುಡ್ಡು ದುಡ್ಡು ಅಂದರೆ ಇಷ್ಟ. ಹಾಗೆ ನೋಡಿದ್ರೆ ನೀವುಗಳು ಅಂದರೆ ನೀವಾಗಲಿ ಆ ಬಗಾಡೆ ಮನೆ ತಂದವರಾಗಲಿ ಅದ್ಯಾಕೆ ಸೇಡು ಗಿಡು ಅಂತ ಸಾಯ್ತಿರೋ ನನಗೆ ಗೊತ್ತಿಲ್ಲಪ್ಪ. ನಿಮ್ಮಂಥವ್ರ ವೀಕ್ನೆಸ್ನ ನಮ್ಮಂಥ ಬುದ್ಧಿವಂತರು ಉಪಯೋಗಿಸ್ಕೊಳ್ತೀವಿ. ನಿಮ್ಮನ್ನು ಬೇಕಾದಾಗೆ ತಿಪ್ಪರ್ಲಾಗ ಹಾಕಿಸಿ ನಮ್ಮ ಜೇಬನ್ನು ತುಂಬಿಸ್ಕೊಳ್ತೀವಿ. ಆ ರುದ್ರಾಣಿ ವೀರ್ಗಡ
ನಿಮ್ಮ ಪ್ರೀತಿಗೆ ಹೆಲ್ಪ್ ಮಾಡಿದ್ದಿದ್ರೆ ನೀವು ಮದುವೆ ಮನೆಯಿಂದ ಎಸ್ಕೇಪ್ ಆಗೋ ಪ್ರಮೇಯನೇ ಬರ್ತಿರಲಿಲ್ಲ ಅಲ್ವಾ? ನೀವು ನನ್ನ ಕೈಗೆ ಸಿಕ್ಕಿಬೀಳ್ತಿರ್ಲಿಲ್ಲ ಅಲ್ವಾ? ಸೊ ನಾನೇನೋ ನಿಮ್ಮ ಲೈಫನ್ನು ಹಾಳು ಮಾಡಿದೆ ಅನ್ನೋ ಫೀಲಿಂಗ್ ಬೇಡ. ಅದೆಲ್ಲ ಹಾಗಿರಲಿ, ನೋಡ್ತಾ ಇದ್ರೆ ನನ್ನ ಹತ್ರ ದೊಡ್ಡ ಕೆಲಸ ಮಾಡಿಸೋ ಹಾಗಿದೆ. ಅಂದರೆ ವಿಷಯ ತುಂಬ ಗಂಭೀರವಾಗಿದೆ. ಏನು ಡೀಲು? ಎಲ್ಲಪ್ಪ, ಅವತ್ತಿನ ಪರಿಸ್ಥಿತಿಗೂ ಇವತ್ತಿನ ಪರಿಸ್ಥಿತಿಗೂ ತುಂಬ ವ್ಯತ್ಯಾಸ ಇದೆ. ಕಾಲ ಬದಲಾಗಿದೆ, ಜನರು ಬದಲಾಗಿದ್ದಾರೆ. ಮೊದಲಿನ ಹಾಗೆ ಸಿಟ್ಟು, ಸೇಡು, ರಿವೆಂಜು ಇದ್ಯಾವುದೂ ಇಲ್ಲ. ಆ ಬಗಾಡೆ ವಂಶಕ್ಕೂ ನಮ್ಮ ವಂಶಕ್ಕೂ ಯಾವುದೇ ರೀತಿ ಫೈಟಿಂಗ್ ಇಲ್ಲ. ಆದರೂ ನಿನಗೊಂದು ಡೀಲ್ ಇದೆ, ನನಗೆ ಹೆಲ್ಪ್ ಮಾಡು. ಇಲ್ಬೇಡ, ನಡಿ ಎಲ್ಲಾದರೂ ಕೂತು ಮಾತಾಡೋಣ. ಯಾಕೋ ಈ ಸರ್ತಿ ಕೈ ತುಂಬ ಖಜಾನೆ ಸಿಗೋ ಹಾಗಿದೆ. ನಡೀರಿ ಹೋಗೋಣ. ಬಾಗಿಲನು ತೆರೆದು ಸೇವೆಯನು ಕೊಡೋ ಹರಿಯೇ, ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೇ. ಬಾಗಿಲನು ತೆರೆದು ಪರಮಪದದೊಳಗೆ ವಿಷಧರನ ತಲ್ಪದಲ್ಲಿ ನೀ ಸಿರಿಸಹಿತ ಅಯ್ಯೋ, ಎದಕ್ಕ ನಿಲ್ಲಿಸ್ಬಿಟ್ರಿ? ಹಾಡಿ. ಇಲ್ಲ, ಏನೋ ಹಾಗೆ ಸುಮ್ಮನೆ ಗುನುಗ್ತಾ ಇದ್ದೆ ಅಷ್ಟೇ. ಹಾಡೋಕ್ಕೆಲ್ಲ ನನಗೆ ಬರಲ್ಲ. ಅಯ್ಯೋ, ಹಾಡಿ, ನೀವು ಭಾಳ ಚಲೋ ಹಾಡ್ತೀರಿ. ನಿಮಗೂ ಹಾಡಂದ್ರೆ ಇಷ್ಟನಾ? ಹಾಂ, ನಾನು ಚಿಕ್ಕವಳಿದ್ದಾಗ ಸಂಗೀತ ಕಲಿತಿದ್ದೆ, ಹಿಂದೂಸ್ತಾನಿ, ಪಂಡಿತ್ ರಾಜಗೋಪಾಲ್ ಜೋಶಿ ಅವ್ರ ಬಳಿ. ಆಮೇಲೆ ಬಿಟ್ಬಿಟ್ನಿ. ಹೌದಾ? ಯಾಕೆ ಬಿಟ್ಬಿಟ್ರಿ? ಮುಂದುವರಿಸ್ಬೇಕಿತ್ತು. ಇಲ್ಲ, ಅದು ಹಂಗ ಬಿಟ್ಬಿಟ್ಟೆ. ನಾನು ಚಿಕ್ಕವಳಿರ್ಬೇಕಾದ್ರೆ ಸಂಗೀತ ಕಲಿತಿದ್ದೆ. ವಿದ್ವಾನ್ ವೆಂಕಟೇಶಾಚಾರ್ಯ ಇದ್ದಾರಲ್ಲ, ಅವ್ರ ಹತ್ರ ಕರ್ನಾಟಿಕ್ ಕ್ಲಾಸಿಕಲ್. ನಿಮ್ಮ ಹಾಗೆ ಸುಮ್ಮನೆ ಬಿಟ್ಬಿಟ್ಟೆ. ನನ್ನ ಮಗಳು ಸಹನಾ, ಅವಳಂತೂ ತುಂಬ ಚೆನ್ನಾಗಿ ಹಾಡ್ತಾಳೆ. ಗೊತ್ತೈತಿ, ಕೇಳಿನಿ. ನಮ್ಮ ವಾಡಿದಾಗ ಲಕ್ಷ್ಮೀ ಪೂಜೆ ಆದಾಗ ಆಕಿ ಹಾಡಿದ್ಲು. ಆಕಿ ಮಾತಾಡೋ ಕನ್ನಡ ಸ್ವಲ್ಪ ಸಿಟಿ ಕಡೆದಾದ್ರೂ ಆಕಿ ಹಾಡಿದ ಹಾಡು ಭಾಳ ಚಲೋ ಇತ್ತು. ಹೌದು, ಅವಳು ಕನ್ನಡ ಒಂದು ಸ್ವಲ್ಪ ವಿಚಿತ್ರವಾಗಿ ಮಾತಾಡ್ತಾಳೆ. ಚಿಕ್ಕವಳಿದ್ದಾಗ ಅವಳನ್ನು ತಿದ್ದಿ ನನಗಂತೂ ಸಾಕಾಗಿ ಹೋಯಿತು. ಈ ಇಂಗ್ಲೀಷ್ ಸಿನಿಮಾ ನೋಡಿ, ಇಂಗ್ಲೀಷ್ ಪುಸ್ತಕ ಓದಿ ಹೀಗಾಗಿದೆ. ಅವಳು ಕನ್ನಡ ಸರಿ ಕಲೀಲಿ ಅಂತಾನೆ ಅವಳನ್ನ ಸಂಗೀತ ಕ್ಲಾಸಿಗೆ ಸೇರಿಸಿದ್ವಿ. ಸಂಗೀತ ಕಲ್ತ್ಲು, ಕನ್ನಡ ಮರ್ತ್ಬಿಟ್ಲು. ಆಕಿ ನಮ್ಮ ಸೊಸೆ ಆದ್ಮೇಲೆ ನಾವ ಕನ್ನಡ ಕಲಿಸ್ತೀವಿ ಬಿಡ್ರಿ. ನಮ್ಮ ಧಾಟಿ ಕನ್ನಡ ಕಲಿಸ್ತೀವಿ ನಿಮ್ಮ ಮಗಳಿಗ. ಖಂಡಿತ ಕಲಿಸಿ. ನಿಮ್ಮ ಚಿಕ್ಕ ಮಗಳು ಸಂಜನಾ, ಆಕೆ ಜೋಡಿ ಮಾತಾಡಕ ಹೆದರಿಕೆ ಆಗ್ತೈತಿ. ಹೌದಾ? ಯಾಕೆ? ಆಕೆ ಎಲ್ಲಿ ಬೈದ್ ಬಿಡ್ತಾಳೆ ಅನ್ನೋ ಹಂಗಿರ್ತೈತಿ ಆಕೆ ಮುಖ. ಆದ್ರೆ ಬೈಯೋದಿಲ್ಲ. ಒಳ್ಳೆ ಹುಡುಗಿ ಪಾಪ. ತಮಾಷೆಗೆ ಹೇಳಿದ್ನಿ ಅಷ್ಟ. ನಿಮ್ಮಿಬ್ರು ಮಕ್ಕಳು 2 ಮುತ್ತುಗಳಿದ್ದಂಗ. ಅದ್ರಾಗ ಒಂದು ಮುತ್ತು ಬಂದು ನಮ್ಮ ವಾಡೆ ಸೇರ್ತೈತಿ ಅಂದ್ರ ಅದು ನಮ್ಮ ಭಾಗ್ಯ ಬಿಡ್ರಿ. ಅಯ್ಯೋ, ಇಂಥ ಒಳ್ಳೆ ಮನೆ ಸಂಬಂಧ ಬೆಳೆಸ್ತಾ ಇರೋದು ನಮ್ಮ ಪುಣ್ಯ. ಈಗ ಸಂಜನಾ ಮದುವೆ ತಯಾರಿ ಎಲ್ಲಿ ತನಕ ಬಂದೈತಿ? ಸಹನಾ ಮದುವೆ ಮಾಡೋ ಮುಂಚೆ ಆಕಿ ಮದುವೆ ಮುಗ್ದು ಹೋಗಿರ್ತೈತಿ ಅಲ್ಲ? ಹಾಂ, ಹೌದು. ಸಂಜನನ್ ಮದುವೆ ಆಗೋ ಹುಡುಗ ಏನು ಮಾಡ್ತಾನ? ಯಾವ ಊರ್ನವ? ಮೈಸೂರಿನವ ಏನ? ಹಾಂ, ಹುಡುಗನೇ. ಅಂದರೆ ಮೈಸೂರವನೇ. ತುಂಬ ಒಳ್ಳೆ ಹುಡುಗ. ಹೆಸರು? ಪದ್ಮಜ. ಅಯ್ಯೋ ಶಿವನೇ, ನಿಮ್ಮ ಹೆಸರಲ್ಲ. ನಿಂದ? ನೀಲವ? ಅಲ್ಲಲ್ಲ, ನಿಮ್ಮ ಅಳಿಯಂದು. ಸುದೀಪ್ ವೀರ್ಘಡ? ಅಲ್ಲಲ್ಲ, ಸಂಜನಾ ಮದುವೆ ಆಗೋ ಹುಡುಗ, ಅವನ ಹೆಸರೇನು? ಅದು
ದ ಬ ದ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಅದು ಒಂದು ನಿಮಿಷ ಬಂದೆ. ಅಂದರೆ ನಿನ್ನ ಸಹನಾಳ ಮದುವೆ ಇನ್ನೂ ಆಗಿಲ್ಲ. ಛೇ ಪಾಪ, ಎಷ್ಟು ಒದ್ದಾಡಿದ್ರಿ, ಎಷ್ಟು ಓಡಾಡಿದ್ರಿ. ಆ ಹುಡುಗಿ ಅಂತೂ ತುಂಬ ಡೇರಿಂಗ್, ಸಖತ್ತಾಗಿ ಓಡೋಳು. ಅವಳ ಮುಂದೆ ನೀನೇ ಸಪ್ಪೆ. ಅವಳಿಗೆ ಹೋಲಿಸಿದ್ರೆ ಅವಳಷ್ಟು ಚುರುಕಿಲ್ಲ ನೀನು. ನಾನು ಹೇಳ್ತಾ ಇರೋದು ನಿಜ ತಾನೆ? ಎಲ್ಲಪ್ಪ, ನಾನು ಚುರುಕಾಗಿದ್ದೀನೋ ಇಲ್ವೋ ಅನ್ನೋ ವಿಚಾರ ಮಾತಾಡೋಕ್ಕಲ್ಲ ಇಲ್ಲಿಗೆ ಬಂದಿರೋದು. ಒಂದು ಮುಖ್ಯವಾದ ವಿಚಾರ ಮಾತಾಡೋಕ್ಕೆ ಬಂದಿದ್ದೀನಿ. ತಾವು ಅನುಮತಿ ಕೊಟ್ಟರೆ ಮಾತಾಡ್ತೀನಿ. ಓಹೋ, ನನ್ನ ಮಾತಿಂದ ತಮ್ಮ ಈಗೋ ಹರ್ಟ್ ಆಯಿತು ಅನಿಸುತ್ತೆ. ಹೋಗ್ಲಿ ಬಿಡಪ್ಪ, ನಿನ್ನನ್ನು ರೇಗಿಸಿ ನನಗೇನು ಪ್ರಯೋಜನ? ವಿಷಯಕ್ಕೆ ಬಾ. ಏನದು ಮುಖ್ಯವಾದ ವಿಚಾರ? ದೊಡ್ಡವ್ವ ಮನೆ ಬಿಟ್ಟು ಹೋಗಿದ್ದಾರೆ. ದೊಡ್ಡವ್ವ? ಯಾರು ದೊಡ್ಡವ್ವ? ದೊಡ್ಡವ್ವ, ನಮ್ಮ ದೊಡ್ಡವ್ವ ರುದ್ರಾಣಿ ಬೀರ್ಗಡ ಮನೆ ಬಿಟ್ಟು ಹೋಗಿದ್ದಾರೆ. ಮನೆ ಬಿಟ್ಟು ಹೋಗಿದ್ದಾರೆ ಅಂದರೆ ಅರ್ಥ ಆಗಲಿಲ್ಲ. ಅಲ್ಲ, ಮನೆ ಬಿಟ್ಟು ಹೋಗಿದ್ದಾರೆ ಅಂದರೆ ಯಾವಾಗ ಹೋಗಿದ್ದಾರೆ, ಯಾಕೆ ಹೋಗಿದ್ದಾರೆ? ಅಲ್ಲ, ಅವ್ರ ಮನೆ ಬಿಟ್ಟು ಹೋದ್ರೆ ನನಗೇನು? ಇದೆಲ್ಲ ನನ್ನ ಹತ್ರ ಯಾಕೆ ಹೇಳ್ತಾ ಇದೀಯಾ? ನನಗೆ ಕ್ಲಾರಿಟಿ ಬೇಕು, ಎಲ್ಲ ವಿವರವಾಗಿ ಹೇಳಬೇಕು. ಎಲ್ಲಪ್ಪ, ರುದ್ರಾಣಿ ಬೀರ್ಗಡ ಅವರು ಹೇಳ್ದೆ ಕೇಳ್ದೆ ಬೀರ್ಗಡ ಬಿಟ್ಟು ಮನೆ ಬಿಟ್ಟು ಹೋಗಿದ್ದಾರೆ. ಮಿಸ್ಸಿಂಗ್ ಆಗಿದ್ದಾರೆ. ನನಗೆ ನಂಬೋಕೆ ಆಗ್ತಾ ಇಲ್ಲ. ರುದ್ರಾಣಿ ಬೀರ್ಗಡ ಅವರು ಯಾಕೆ ಮನೆ ಬಿಟ್ಟು ಹೋದ್ರು? ದೇವ್ರೆ, ಅಲ್ಲ ಅವ್ರಿಗೆ ಮನೆ ಬಿಟ್ಟು ಹೋಗುವಂಥದ್ದು ಏನಾಗಿದೆ? ಯಾರಾದ್ರೂ ದಾಳಿ ಮಾಡಿದ್ರ, ಧಮಕಿ ಹಾಕಿದ್ರ, ಏನಾಯ್ತು? ಎಲ್ಲಪ್ಪ, ಈ ಓವರ್ ಆ್ಯಕ್ಟಿಂಗ್ ಎಲ್ಲ ಬೇಡ. ನೋಡು, ನನ್ನ ಮಾತು ಕೇಳು. ದೊಡ್ಡವ ಮಿಸ್ ಆಗಿದ್ದಾರೆ, ಅವ್ರನ್ನ ಹುಡುಕ್ಬೇಕು. ಏನು ತಮಾಷೆನಾ? ರುದ್ರಾಣಿಯವರು ಮನೆ ಬಿಟ್ಟು ಹೋಗಿದ್ದಾರೆ ಅಂದ್ಬಿಟ್ಟು ಅವ್ರನ್ನ ಹುಡುಕ್ಬೇಕು ಅಂದರೆ ಆಗೋಯ್ತಾ? ನನಗೆ ಡೀಟೇಲ್ಸ್ ಗೊತ್ತಾಗಬೇಕು. ಅವ್ರು ಯಾವಾಗ ಮನೆ ಬಿಟ್ಟು ಹೋದರು, ಯಾಕೆ ಹೋದರು, ಒಬ್ಬರೇ ಹೋದ್ರಾ, ಅವ್ರನ್ನ ಯಾರಾದರೂ ಕಿಡ್ನ್ಯಾಪ್ ಮಾಡಿದಾರಾ? ಈ ಎಲ್ಲ ಡೀಟೇಲ್ಸು ನನಗೆ ಗೊತ್ತಾಗಬೇಕು. ಎಲ್ಲಪ್ಪ, ನೋಡು, ವಿಷಯ ಇಷ್ಟೇ. ದೊಡ್ಡವ ಅವರೇ ಮನೆ ಬಿಟ್ಟು ಹೋಗಿದ್ದಾರೆ. ಅವ್ರನ್ನ ಯಾರು ತಾನೇ ಕಳ್ಸೋಕ್ಕೆ ಸಾಧ್ಯ? ಅದು ಅವ್ರದ್ದೇ ಮನೆ ತಾನೇ? ಇಲ್ಲ, ಏನೋ ಸುಟ್ಟು ವಾಸನೆ ಬರ್ತಾ ಇದೆಯಲ್ಲ. ಬ್ಯಾಡ್ ಸ್ಮೆಲ್ ಕಮಿಂಗು. ಸಮಥಿಂಗ್ ಈಸ್ ರಾಂಗ್. ಅವರೇ ಮನೆ ಬಿಟ್ಟು ಹೋಗಿದ್ದಾರೆ ಅಂದರೆ ಇದರಲ್ಲಿ ನಮ್ಮ ಹೀರೋಯಿನ್ ಸಹನಾಳ ಕೈವಾಡ ಇದೆ ಅಂತಲೇ ಅರ್ಥ. ಇರಲಿ ಬಿಡಿ, ಅದು ನನಗೆ ಯಾಕೆ. ಈಗೇನು, ರುದ್ರಾಣಿ ಬೀರ್ಗಡ ಅವ್ರನ್ನ ಹುಡುಕ್ಬೇಕು ಅಷ್ಟೇ. ಹೌದು. ನೋಡಪ್ಪ ಸುದೀಪ, ನಾನು ಸುತ್ತಿ ಬಳಸಿ ಹೇಳೋದಿಲ್ಲ, ನೇರವಾಗಿ ಹೇಳ್ತೀನಿ. ಅವರೇ ಮನೆ ಬಿಟ್ಟು ಹೋಗಿದ್ದಾರೆ, ಬಚ್ಚಿಟ್ಕೊಂಡಿದ್ದಾರೆ ಅಂದರೆ ಏನು ತಮಾಷೆನಾ? ಅವರೇ ನಿಮ್ಮ ಕಣ್ಣಿಗೆ ಕಾಣಿಸ್ಕೋಬೇಕು ಅಂತ ನಿರ್ಧಾರ ತಗೊಂಡು ಅವರೇ ಆಚೆ ಬರೋವರೆಗೂ ಅವ್ರನ್ನ ನಿಮ್ಮ ಕೈಯಿಂದ ಹುಡ್ಕೋಕ್ಕಾಗಲ್ಲ. ಬಟ್ ಈ ಎಲ್ಲಪ್ಪನ ಕೈಲಿ ಇಟ್ ಈಸ್ ಪಾಸಿಬಲ್. ಆದರೆ ಕಾಸ್ಟ್ಲಿ ಆಗುತ್ತೆ, ತುಂಬ ಕಾಸ್ಟ್ಲಿ ಆಗುತ್ತೆ. ಹೇಳದ್ನಲ್ಲ ಎಲ್ಲಪ್ಪ, ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀನಿ ಅಂತ. ನಮ್ಮ ದೊಡ್ಡವ ವಾಪಸ್ ಮನೆಗೆ ಬರಬೇಕು ಅಷ್ಟೇ. ಅಲ್ಲ, ಅವರು ನಿಮ್ಮ ಮದುವೆಗೆ ಸಪೋರ್ಟ್ ಮಾಡ್ತಾ ಇರಲಿಲ್ವಲ್ಲ, ಮತ್ತ್ಯಾಕೆ ಅವ್ರು ವಾಪಸ್ ಬರಬೇಕು? ಬಿಡಿ, ಅವ್ರು ದೂರ ಇದ್ದಷ್ಟು ಒಳ್ಳೇದೇ ಅಲ್ವಾ? ಓಹ್, ಅರ್ಥವಾಯಿತು ಬಿಡಿ. ಯಾವುದಾದ್ರೂ ಪತ್ರದ ಮೇಲೆ ಅವ್ರ ಸೈನ್ ಬೇಕಾಗಿತ್ತಾ? ಯಾಕಂದರೆ ಮನುಷ್ಯ ಕಳೆದು ಹೋಗಿರೋರನ್ನ ಹುಡುಕೋದು ಯಾಕೆ ಅಂದರೆ ಏನಾದರೂ ಲಾಭ ಇದ್ರೆ ಮಾತ್ರ. ನೋಡಿ ಎಲ್ಲಪ್ಪ, ನಮಗೆ ದೊಡ್ಡವನ್ ಬಿಟ್ಟರೆ ಬೇರೆ ಜೀವನನೇ ಇಲ್ಲ. ಪ್ಲೀಸ್, ಅವ್ರನ್ನ ಹುಡ್ಕೋದ್ರಲ್ಲಿ ನನಗೆ ಸಹಾಯ ಮಾಡು. ನಿನಗೆ ದುಡ್ಡು ಕೊಡ್ತೀನಿ. ದುಡ್ಡು ಕೊಡ್ತೀನಿ ಅಂತ ಎಷ್ಟು ಸಲ ಹೇಳ್ತೀಯಪ್ಪ? ಅಲ್ಲ, ದುಡ್ಡು ಕೊಡದೆ ಆದರೆ ಬಿಡ್ತೀನ ನಾನು? ಈ ಎಲ್ಲಪ್ಪ ನಿಂತಿರೋದೇ ದುಡ್ಡಿನ ಮೇಲೆ. ಅದು ಸರಿ, ಏನು ರುದ್ರಾಣಿ ಬೀರ್ಗಡ ಅವ್ರ ಮೇಲೆ ಇಷ್ಟೊಂದು ಲವ್ವು? ಹೇಳದ್ನಲ್ಲ ಎಲ್ಲಪ್ಪ, ಈಗ ಮೊದಲು ಹಾಗಿಲ್ಲ. ಹಾಗೆ ಸಿಟ್ಟು, ದ್ವೇಷ ಇದೆಲ್ಲ ಯಾವುದೂ ಇಲ್ಲ. ದೊಡ್ಡವ ತುಂಬ ಬದಲಾಗಿದ್ದಾರೆ. ಬದಲಾಗಿದ್ದರೆ ಭಾಳ ಸಂತೋಷನಪ್ಪ. ಬದಲಾದ ಥರ ನಾಟಕ ಮಾಡಿದ್ರೆ ಮುಗೀತು ನಿಮ್ಮ ಕತೆ. ಅದರಲ್ಲೂ ಸಹನಾ ಕತೆ ಅಂತೂ ಚಂಬೋ ಚಂಬೂ
ಚಂಬು ಚಂಬು. ಸರಿ, ಈಗ ಸ್ವಲ್ಪ ಐಟಮ್ಸ್ ಪರ್ಚೇಸ್ ಮಾಡಬೇಕು. ನಡಿ, ಅಂಗಡಿಗೆ ಹೋಗೋಣ. ಐಟಮ್ಸಾ? ಏನು ಐಟಮ್ಸು? ಶುರು ಆಯ್ತಲ್ಲಪ್ಪ ನಮ್ಮ ಹುಡುಕಾಟ. ಒಂದು ಸ್ವಲ್ಪ ಬ್ಯಾಗು, ಒಂದು ಸ್ವಲ್ಪ ಬಟ್ಟೆ, ಟಾರ್ಚು, ಇನ್ಮೇಲೆ ಕಾಡು ಮೇಡು ಅಲಿಯೋದು ಇದ್ದೇದಿಯಲ್ಲ. ಸೊಳ್ಳೆ ಕೈಯಲ್ಲಿ ಕಚ್ಚಿಸ್ಕೋಬೇಕಾಗುತ್ತೆ. ಅದಕ್ಕೆ ಸೊಳ್ಳೆ ಕ್ರೀಮು ಗೀಮು ಎಲ್ಲ ಬೇಕು. ಅದಕ್ಕೆಲ್ಲ ನೀನೇ ಪೇಮೆಂಟ್ ಕೊಡಬೇಕು. ನಡಿ ಹೋಗೋಣ. ನಡಿಯಪ್ಪ. ಏನ್ರಿ ಮಾಡೋದಿವಾಗ? ಇದಂತೂ ತುಂಬಾ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಯಾರ ಹತ್ರನೂ ಏನು ಹೇಳೋಕ್ಕಾಗ್ತಾ ಇಲ್ಲ. ಯಾವ ಸೀಮೆ ಸಂಬಂಧ ರೀ ಇದು? ಏನೈತೆ? ನನಗಂತೂ ಬೇಜಾರಾಗೋಗಿದೆ ಕಣ್ರಿ. ಎಷ್ಟು ದಿನ ಅಂತ ಹೀಗೆ ಮಾತಾಡೋ ಹಾಗಿಲ್ಲ, ಬಿಡೋ ಹಾಗಿಲ್ಲ, ಹಾಗೆ ಅಂತ ಬಿಟ್ಟು ಹೋಗೋ ಹಾಗಿಲ್ಲ. ಇದೆಲ್ಲದ್ರ ಮಧ್ಯೆ ನಾವು ಸಿಕ್ಕಾಕೊಂಡಿದೀವಿ. ಏನ್ರಿ ಮಾಡೋದಿವಾಗ? ಅಲ್ಲ, ಏನಾಯ್ತು ಅಂತ ಬಿಡಿಸಿ ಹೇಳ್ಬಾರ್ದಾ? ನಾನು ಸುದೀಪ್ ಅವ್ರ ತಾಯಿ ಜೊತೆ ಮಾತಾಡ್ತಾ ಕೂತಿದ್ದೆ. ಹೀಗೆ ಸಂಜನಾ ವಿಷಯನೂ ಬಂತು. ಸಂಜನಾ ಮದುವೆ ಆಗ್ತಿರೋ ಹುಡುಗ ಯಾರು, ಏನ್ ಕತೆ ಅಂತೆಲ್ಲ ಕೇಳೋಕ್ ಶುರು ಮಾಡಿದ್ರು. ನನಗೆ ನಾವೇನೋ ಕಳ್ರೇನೋ, ಏನೋ ತಪ್ಪು ಮಾಡ್ತಿದೀವೇನೋ ಅಂತ ಅನ್ಸೋಕ್ ಶುರು ಆಯ್ತು. ನಡ್ಕ ಶುರುವಾಗೋಯ್ತು ರೀ. ಏನೋ ನೆವ ಹೇಳಿ ನಾನು ಅಲ್ಲಿಂದ ಬಂದ್ಬಿಟ್ಟೆ. ಏನ್ರಿ ಗೋಳಿದು? ಬೇಕಿತ್ತ ನಮ್ಗೆ? ನಾವೇನು ಸಂಜನಾ ಮದುವೆ ಮಾಡ್ತಿದ್ದೀವೋ ಅಥವಾ ಛೇ? ನೋಡು, ಏನು ಮಾಡಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಏನು ಮಾಡಬೇಕು ನೀನೇ ಹೇಳು. ಅಯ್ಯೋ ದೇವ್ರೆ, ನನ್ನೇ ಕೇಳಿದ್ರೆ ನಾನು ಏನ್ರಿ ಹೇಳಿ? ಇದಕ್ಕೊಂದು ಪರಿಹಾರನ ನೀವೇ ಹುಡುಕಿ. ಪದ್ಮಜ, ಎಲ್ಲ ನಿರ್ಧಾರಗಳನ್ನು ನಾನೊಬ್ಬನೇ ತಗೋಬಾರ್ದು, ನಿನ್ನೂ ಕೇಳಬೇಕು. ಸಂಜನಾ ಮದುವೆಗೆ ಒಪ್ಪಿದ್ರೆ ಸಾಕು ಅನ್ನೋ ಭರದಲ್ಲಿ ಸಂಬಂಧ ಎಂಥದ್ದು ಏನು ಅಂತ ವಿಚಾರ ಮಾಡಿದೆ. ದರ್ಶನ್ ಬಗಾಡೆ ನನ್ನ ಅಳಿಯ ಅಂಥೇಳಿ ಒಪ್ಕೊಂಡವನು ನಾನು. ಅವತ್ತು ಮೈಸೂರು ರಸ್ತೆಯಲ್ಲಿ ಓಡಾಡ್ತಿದ್ದ ಹುಡುಗನ ನೋಡಿ ತುಂಬ ಒಳ್ಳೆಯವನು ಅಂತ ಅಂದ್ಕೊಂಡು ಮನೆ ಕರ್ಕೊಂಬಂದು ಊಟ ತಿಂಡಿ ಕೊಡಿಸ್ದವನು ನಾನು. ಆದರೆ ಇವತ್ತು ಅದೇ ದರ್ಶನ್ ಬಗಾಡೆ ನನ್ನ ಅಳಿಯ ಆಗ್ತಾ ಇದ್ದಾನೆ ಅನ್ನೋ ವಿಚಾರನ ಯಾರ ಮುಂದೆನೂ ಹೇಳೋಕ್ಕಾಗದೆ ಒದ್ದಾಡ್ತಾ ಇದ್ದೀನಿ ನಾನು. ರೀ, ನಿಮ್ಮನ್ನ ನೀವು ದೂಷಿಸ್ಕೊಂಡ್ರೆ ಏನ್ರಿ ಪ್ರಯೋಜನ? ನಿಮಗೆ ಅವ್ರ ಮನೆ ಬಗ್ಗೆ, ದಾಮೋದರ್ ಬಗಾಡೆ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಇತ್ತು ಅಲ್ವಾ? ಆದರೆ ಈಗ ಹೀಗೆಲ್ಲ ಆಗಿರೋದು ನಿಮ್ಮಿಂದ ಅಲ್ಲ, ಅವರಿಂದ. ನೋಡಿ, ನಾವು ಆಗ ಹೋಗಿದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ಈಗ ಈ ಸಂಬಂಧ ಸರಿ ಇಲ್ಲ ಅಂತ ನಮಗನ್ನಿಸ್ತಾ ಇದೆ. ಏನು ಮಾಡೋದು? ಇಷ್ಟ್ರ ಬಗ್ಗೆ ಯೋಚನೆ ಮಾಡೋಣ ಅಲ್ವಾ? ಪದ್ಮಜ, ಒಂದು ದಾರಿ ಇದೆ. ಆ ದಾರಿನಲ್ಲಿ ಹೋದರೆ ಏನಾಗುತ್ತೋ ಗೊತ್ತಿಲ್ಲ, ಯಾರ್ಯಾರಿಗೆ ತೊಂದರೆ ಆಗುತ್ತೋ ಗೊತ್ತಿಲ್ಲ. ಸಂಜನಾ ನಮ್ಮ ಮಾತು ಒಪ್ತಾಳೋ ಇಲ್ವೋ ಅದು ಗೊತ್ತಿಲ್ಲ. ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ನಾವೇ ಹೊಣೆ ಆಗಿರ್ತೀವಿ. ಆ ಜವಾಬ್ದಾರಿನ ಹೊರೋದಕ್ಕೆ ನಾವು ತಯಾರಾಗಿರಬೇಕು. ನೀನು ರೀ, ನಾನು ನಿಮ್ಮ ಜೊತೇಲಿ ಇದ್ದೀನಿ ಅಂದರೆ ನಾನು ರೆಡಿ. ಅದಿಲ್ಲ ಅಂದರೆ ಆಗಿದ್ದಾಗಲಿ ಅಂಥೇಳಿ ಸುಮ್ಮನೆ ಇದ್ಬಿಡ್ತೀನಿ. ಹೇಳು, ಏನು ಮಾಡಲಿ? ರೀ, ನಾನು ಯಾವತ್ತೂ ನಿಮ್ಮ ಜೊತೆಲೇ ಇರ್ತೀನಿ. ನಿಜ ಹೇಳಬೇಕು ಅಂದರೆ ನೀವು ಈ ಪ್ರಶ್ನೆ ನನ್ನನ್ನು ಕೇಳೋ ಹಾಗೇ ಇಲ್ಲ. ನಿಮ್ಗೇನು ಸರಿ ಅನ್ಸುತ್ತೋ ಹಾಗೆ ಮಾಡಿ. ಒಟ್ಟಿನಲ್ಲಿ ಇಷ್ಟು ವರ್ಷ ತಲೆ ಎತ್ತಿ ಓಡಾಡ್ತಿದ್ದು ನಾವು ತಲೆ ತಗ್ಸೋ ಹಾಗೆ ಮಾಡಿರೋ ಈ ಸುಳಿಯಿಂದ ಪಾರಾದರೆ ನನಗಷ್ಟೇ ಸಾಕು. ಆಯ್ತು ಪದ್ಮಜ, ನೀನಿಷ್ಟು ಹೇಳಿದೆಯಲ್ಲ, ಇನ್ನು ಏನು ಮಾಡಬೇಕು ಅದು ನಾನು ಮಾಡ್ತೀನಿ.